ಫೈನಾನ್ಷಿಯಲ್ ಇಯರ್ ಅಂದರೆ ದ ಇಯರ್ ಇನ್ ವಿಚ್ ಯು ಅರ್ನ್ ಇನ್ಕಮ್. ಅದನ್ನು ನಾವು ಮುಂದಿನ ವರ್ಷದಲ್ಲಿ ಅಸೆಸ್ ಮಾಡ್ತೀವಲ್ಲ, ಅಂದರೆ ಅದ್ರ ಬಗ್ಗೆ ಅದರ ಟ್ಯಾಕ್ಸ್ ಕಟ್ತೀರಾ ಅಥವಾ ಅದ್ರ ಬಗ್ಗೆ ನೀವು ಆಡಿಟ್ ಮಾಡ್ತೀರಾ, ಆ ವರ್ಷವನ್ನು ಅಸೆಸ್ಮೆಂಟ್ ಇಯರ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏಪ್ರಿಲ್ 24 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು 1st ಏಪ್ರಿಲ್ ಇಂದ 31st ಮಾರ್ಚ್ವರೆಗೆ. ಉದಾಹರಣೆಗೆ 1st ಏಪ್ರಿಲ್ 2024 ಇಂದ ಈಗ ನಿನ್ನೆ 31st ಮಾರ್ಚ್ 2025 ಅದು ಒಂದು ವರ್ಷಕ್ಕೆ ಫೈನಾನ್ಷಿಯಲ್ ಇಯರ್ ಅಂತೀವಿ. ಇವತ್ತಿಂದ ಏಪ್ರಿಲ್ 1 ಅದು ಅಸೆಸ್ಮೆಂಟ್ ಇಯರ್ ಅಂತ ಆಗುತ್ತೆ, ಹಿಂದಿನ ವರ್ಷಕ್ಕೆ. ಸೊ ಹಿಂದಿನ ವರ್ಷವನ್ನ ಫೈನಾನ್ಷಿಯಲ್ ಇಯರ್ ಅಂತೀವಿ, ಅದರ ನೆಕ್ಸ್ಟ್ ಬರುವ ವರ್ಷವನ್ನ ಅಸೆಸ್ಮೆಂಟ್ ಇಯರ್ ಅಂತೀವಿ. ಸೊ ಫೈನಾನ್ಷಿಯಲ್ ಇಯರ್ ಅಂಡ್ ಅಸೆಸ್ಮೆಂಟ್ ಇಯರ್ ಸ್ಕ್ರಾಪಿಂಗ್ ಬಗ್ಗೆ ಹೇಳ್ತಾ ಇದ್ವಿ. ಹೌದು. ಸೊ ಈಗ ಮುಂದಿನ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಬಂದ ಮೇಲೆ ಇದನ್ನು ಟ್ಯಾಕ್ಸ್ ಇಯರ್ ಅಂತ ನಾವು ಕರೀಲಿಕ್ಕೆ ಶುರು ಮಾಡ್ತೀವಿ. ಆವಾಗ ಅಸೆಸ್ಮೆಂಟ್ ಇಯರ್ ಕಾನ್ಸೆಪ್ಟ್ ಹೋಗುತ್ತೆ.